ವೀಕ್ಷಕರೇ, ಇವಾಗ ನಮ್ಮ ಜೊತೆ ಇದ್ದಾರೆ ನಮ್ಮ ಕನ್ನಡ ಚಿತ್ರರಂಗದ ಮೋಸ್ಟ್ ಟ್ಯಾಲೆಂಟೆಡ್ ಹೀರೋ ಅಂತಲೂ ಹೇಳ್ಬಹುದು, ಸೂಪರ್ ಲುಕಿಂಗ್ ಹೀರೋ ಅಂತಲೂ ಹೇಳ್ಬಹುದು. ಡೈರೆಕ್ಟರ್ ಸ್ಪೆಷಲ್ನ ಧನಂಜಯ್ ಅವರು ಇವಾಗ ತಾನೇ ಸೈಮಾ ಮಲೇಷ್ಯಾಗೆ ಬಂದಿದ್ದಾರೆ. ಅವ್ರ ಬ್ಯಾಗ್ ಕೂಡ ನೋಡಬಹುದು, ವಾಟರ್ ಬಾಟಲ್ ಕೂಡ ನೋಡಬಹುದು. ಹೋಟ್ಲೆ ಎಂಟರ್ ಆಗೋಕ್ಕಿಂತ ಮುಂಚೆನೇ ನಾನು ಇಲ್ಲಿ ಹಿಡಿದಿಟ್ಕೊಂಡಿದ್ದೀನಿ. ಅವರು ಸೈಮಾ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳೋಣ. ವೆಲ್ಕಮ್ ಟು ಮಲೇಷ್ಯಾ ಧನಂಜಯ್. ಆ್ಯಂಡ್ ನೀವು ಫಸ್ಟ್ ಟೈಮ್ ಸೈಮಾಗೆ ಬಂದಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಎಕ್ಸೈಟೆಡ್. ಬೆಸ್ಟ್ ಡೆಬ್ಯೂ ನಾಮಿನೇಟ್ ಆಗಿದ್ದೀನಿ. ಸೊ ಬೆಸ್ಟ್ ಡೆಬ್ಯೂ ಒಂದೇ ಸಲ ಬರೋಕ್ಕೆ ಸಾಧ್ಯ, ಮೊದಲನೇ ಸಿನಿಮಾಗೆ ಬೆಸ್ಟ್ ಡೆಬ್ಯೂ ಕೊಡೋದು. ಆಮೇಲೆ ಮಲೇಷ್ಯಾದಲ್ಲಿ ಎಕ್ಸೈಟೆಡ್. ಆ್ಯಂಡ್ ನೀವು ಸೂಪರಾಗಿ ಡ್ಯಾನ್ಸ್ ಮಾಡ್ತೀರಾ ಅಂತ ಕೂಡ ಕೇಳಿದ್ದೀವಿ. ನೀವು ಸೈಮಾದಲ್ಲಿ ಏನಾದರೂ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀರಾ? ಇಲ್ಲ ಇಲ್ಲ ಇಲ್ಲ, ನಾನು ಸೂಪರಾಗೆಲ್ಲ ಡ್ಯಾನ್ಸ್ ಮಾಡಲ್ಲ, ಹಂಗಂದ್ಬಿಟ್ಟು ಕೆಡ್ದಾಗೂ ಮಾಡಲ್ಲ, ಒಂದು ಆ್ಯಾವ್ರೇಜ್ ಆಗಿ ಮಾಡ್ತೀನಿ ಡ್ಯಾನ್ಸ್. ಇಲ್ಲ, ಸೈಮಾದಲ್ಲಿ ಪರ್ಫಾರ್ಮೆನ್ಸ್ ಏನಿಲ್ಲ, ಅವಾರ್ಡ್ ಇದಕ್ಕೋಸ್ಕರ ಬಂದಿದ್ದೀನಿ. ಆ್ಯಂಡ್ ವಿಕ್ರಮಾದಿತ್ಯ ಅಲ್ಲಿ ನೀವು ವಿಜಯಾದಿತ್ಯ ಅಲ್ಲಿ ನೀವು ಸೂಪರಾಗಿ ಕಾಣಿಸ್ತಾ ಇದ್ದೀರಾ. ಪೋಸ್ಟರ್ಸಲ್ಲೆಲ್ಲ ನಾವು ನೋಡಿದ್ವಿ. ಹಾಗೆ ಇವಾಗ ನಿಮ್ಮ ಹೊಸ ಫಿಲಿಮ್ ಬಾಕ್ಸರ್, ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಫ್ಲೈಟಿಗೆ ಹತ್ತೋಕ್ಕಿಂತ ಮುಂಚೆ ಬಾಕ್ಸರ್ದು ಫೈಟಿಂಗ್ ಮುಗಿಸ್ಕೊಂಡೇ ಫ್ಲೈಟ್ ಹತ್ಕೊಂಡ್ಬಂದಿದ್ದು. ಬಾಕ್ಸರ್ ತುಂಬ ಚೆನ್ನಾಗಿ ಆಗ್ತಾ ಇದೆ. ಸೊ ವಿಜಯಾದಿತ್ಯದಲ್ಲಿ ಕತ್ತಿ ಹಿಡಿದಿದ್ದೆ, ಇವಾಗ ಬಾಕ್ಸಿಂಗ್ ಗ್ಲೌಸ್ ಹಾಕೊಂಡು ಫೈಟ್ ಮಾಡ್ತಾ ಇದ್ದೀನಿ. ನೀವು ಹೇಳ್ದಾಗೆ ಮಲೇಷ್ಯಾದಲ್ಲಿ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಅಂತ ಅಂದ್ರಿ ನೀವು. ಸೊ ಮಲೇಷ್ಯಾದಲ್ಲಿ ಏನೇನು ನೋಡಬೇಕು, ಏನೇನು ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದೀರಾ? ಸದ್ಯಕ್ಕೆ ಏನೇನು ನೋಡಬೇಕು, ಏನೇನು ಮಾಡಬೇಕು ಅನ್ನೋದಕ್ಕೆ ಪ್ರಿಪೇರ್ ಆಗೋಕ್ಕೆ ಟೈಮೇ ಇರಲಿಲ್ಲ. ಶೂಟಿಂಗ್ ಇತ್ತು ಕಂಟಿನ್ಯೂಸ್ ಆಗಿಲ್ಲ. ಇವಾಗ ಟೈಮ್ ಸಿಗುತ್ತೆ. ಈ 1 ಗಂಟೆ ಕೂತ್ಕೊಂಡು ಮಲೇಷ್ಯಾದಲ್ಲಿ ಏನೇನು ನೋಡ್ಬೋದು, ಏನೇನು ಮಾಡ್ಬೋದು ಎಲ್ಲ ಯೋಚನೆ ಮಾಡಿಕೊಂಡು ಆಮೇಲೆ ಡಿಸೈಡ್ ಮಾಡ್ತೀನಿ ಎಲ್ಲ. ಧನಂಜಯ್, ನಮಗೆ ಗೊತ್ತಿರೋ ಹಾಗೆ ನೀವು ಚಿಕ್ಕವರಿದ್ದಾಗಿಂದ ಆ್ಯಕ್ಟರ್ ಆಗಬೇಕು ಅಂತ ಹೇಳಿ ನೀವು ಬೆಂಗಳೂರಿಗೆ ಬಂದ್ರಿ. ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ ಎಲ್ರಿಗೂ ಗೊತ್ತು. ಆದರೆ ಸೈಮಾ ಅಂದಿದ ತಕ್ಷಣ ನಾವು ಬರೀ ಕನ್ನಡ ಅಲ್ಲದೆ ತೆಲುಗು, ಮಲಯಾಳಂ ಹಾಗೆ ತಮಿಳ್ ಲ್ಯಾಂಗ್ವೇಜಸ್ ಆ್ಯಕ್ಟರ್ಸ್ ಕೂಡ ಬಂದಿರ್ತಾರೆ. ಸೊ ನಿಮಗೆ ಯಾರನ್ನ ನೋಡಬೇಕು ಅಂತ ತುಂಬ ಕಾತುರರಾಗಿ ಕಾಯ್ತಾ ಇದ್ದೀರಾ? ಯಾರನ್ನು ಹೇಳಿ? ಇಲ್ಲ, ಅದೇ ಪೂರ್ತಿ ಎಲ್ಲರೂ ಕನ್ನಡ, ತಮಿಳ್, ತೆಲುಗು, ಮಲಯಾಳಂ ಎಲ್ಲ ಸಿನಿಮಾಗಳು ನೋಡ್ಕೊಂಡು ಬೆಳೆದಿರೋದಲ್ಲ. ಸೊ ಇಡೀ ಸೌತ್ ಇಂಡಿಯಾ ಒಟ್ಟಿಗೆ ಸೇರುತ್ತೆ ಅಂದರೆ ತುಂಬ ಖುಷಿ ಅದು. ಅಂದರೆ ಎಲ್ಲರೂ ಕಣ್ಮುಂದೆ ನೋಡ್ತೀವಿ ಅಂದರೆ ತುಂಬ ಯಾರನ್ನು ನೋಡೋಕ್ಕೆ ಇಷ್ಟಪಡ್ತೀನಿ ನಾನು. ಅಂದರೆ ತೆಲುಗು ಇಂಡಸ್ಟ್ರಿಯಿಂದ ಬಂದರೆ ಪ್ರಭಾಸ್, ಮಹೇಶ್ ಬಾಬು. ತಮಿಳ್ ಅಂತ ಬಂದರೆ ನನಗೆ ಸೂರ್ಯ, ವಿಜಯ್, ಇನ್ನೂ ರಜನಿಕಾಂತ್ ಅವ್ರು ಬಂದರೆ ತುಂಬ ಖುಷಿ ಮುಂದೆಯಿಂದ ನೋಡೋಕ್ಕೆ. ಆ್ಯಂಡ್ ನೀವು ಬೆಸ್ಟ್ ಡೆಬ್ಯೂಟೆಂಟ್ ಆಗಿ ನಾಮಿನೇಟ್ ಆಗಿದ್ದೀರಾ. ಹಾಗೆ ಇನ್ನು ಸಾಕಷ್ಟು ಹೀರೋಗಳು ಕನ್ನಡದಿಂದ ನಾಮಿನೇಟ್ ಆಗಿದ್ದಾರೆ. ನಿಮ್ಗೆ ಅನಿಸುತ್ತಾ ನಿಮಗೆ ಅವಾರ್ಡ್ ಬರುತ್ತೆ ಅಂತ? ನಾಮಿನೇಟ್ ಆಗಿದ್ದೀನಿ, ಬರುತ್ತೇನೋ ಕಾನ್ಫಿಡೆನ್ಸಲ್ಲೇ ಬಂದಿದ್ದೀನಿ. ಸೊ ವೋಟಿಂಗ್ ಆಗಿದೆ, ಇಲ್ಲೇ ಜ್ಯೂರಿ ಅಂತ ಒಂದಿರುತ್ತೆ, ಜನ ಏನು ಡಿಸೈಡ್ ಮಾಡ್ತಾರೆ ಹಂಗಾಗುತ್ತೆ. ಸೊ ನನ್ನ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ಅವ್ರಿಗೆ ಡೈರೆಕ್ಟ್ ಸ್ಪೆಷಲಲ್ಲಿ ಇಷ್ಟ ಆಗಿದರೆ ಖಂಡಿತ ಬರುತ್ತೆ. ಸೊ ಇಷ್ಟ ಆಗಿದೆ ಅನ್ಕೋತೀನಿ, ನೋಡೋಣ. ಸೀಕ್ರೆಟ್ ಹೇಳ ಧನಂಜಯ್, ನಾನು ಕೂಡ ನಿಮಗೋಸ್ಕರ ವೋಟ್ ಮಾಡಿದ್ದೀನಿ. ನಾಮಿನೇಷನ್ಸ್ ಎಲ್ಲ ನೋಡಿದ್ದೆ, ನನ್ನ ಫ್ರೆಂಡ್ಸ್ ಎಲ್ಲರೂ ನಿಮಗೆ ವೋಟ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಈ ಒಂದು ಅವಾರ್ಡ್ ನಿಮಗೇ ಬರುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಮೊದಲೇ ಹೇಳ್ಬಿಡ್ತೀನಿ. ಥ್ಯಾಂಕ್ ಯು. ಮಲೇಷ್ಯಾಗೆ ಬಂದಿದ್ದೀರಾ, ನೀವು ಕೂಡ ಫಸ್ಟ್ ಟೈಮ್, ನಾನು ಕೂಡ ಫಸ್ಟ್ ಟೈಮ್. ನಿಮಗೆ ಅವಾರ್ಡ್ ಬಂದರೆ ಖಂಡಿತವಾಗ್ಲೂ ನನಗೆ ಟ್ರೀಟ್ ಕೊಡಿಸ್ಬೇಕು, ಏನಂತೀರಾ? ಓಕೆ, ನೀವು ಹೇಳ್ತೀಯ ಅಲ್ಲಿ. ನೋಡಿದ್ರಲ್ವಾ ವೀಕ್ಷಕರೇ, ಇವರು ನಮ್ಮ ಡೈರೆಕ್ಟರ್ ಸ್ಪೆಷಲ್ನ ಧನಂಜಯ್. ಇವ್ರಿಗೆ ಬೆಸ್ಟ್ ಡೆಬ್ಯೂಟೆಂಟ್ ಆ್ಯಕ್ಟರ್ ಬಂದೇ ಬರುತ್ತೆ ಅಂತ ನನ್ನ ಕಾನ್ಫಿಡೆನ್ಸ್ ಇದೆ. ನೀವು ನೋಡ್ತಾ ಇದ್ದೀರಾ ಸೈಮಾ 2014.